ಪ್ರಾಪರ್ಟೀಸ್ ಇನ್ ಮೈಸೂರು. ಇದು 3 ಎಕರೆ ಜಮೀನು. ಈಗ ಸ್ವಲ್ಪ ಟಾರ್ ರೋಡ್ ಇದೆ, ಮಿಕ್ಕಿದೆಲ್ಲ 1.25 ಕಿಲೋಮೀಟ್ರ್ ಮೆಟ್ಲಿಂಗ್ ರೋಡ್ ಇದೆ. ಅಲ್ಲಿಂದ ಬಂದರೆ ಈ ಥರ ಕನ್ಸರ್ವೆನ್ಸಿ ಇದೆ. ಇದರಲ್ಲಿ ಬೋರ್ವೆಲ್ ಲಾರಿ ಎಲ್ಲ ಬರ್ಬೋದು. ಇದರಲ್ಲಿ ಅಷ್ಟು ಅಗಲ ಇದೆ. ಇದು ಕಂಪ್ಲೀಟ್ ರೆಡ್ ಸಾಯಿಲ್ ಇದೆ. ಒಂದು ಸ್ವಲ್ಪ ದೂರ ಹೋಗಬೇಕು. ಒಂದು ಸ್ವಲ್ಪ ದೂರ ಅಂದರೆ ಒಂದು 15-17 ಮೀಟ್ರ್, ಒಂದು 20 ಮೀಟ್ರ್ ಅಂತ ಅಂದ್ಕೊಳ್ಳಿ. 20 ಮೀಟ್ರ್ ಒಳಗಡೆ ಹೋದರೆ ನೋಡಿ ಈ ಥರ ನಾಲೆಗೆ ನೀರು ಹೋಗ್ತಾಯಿದೆ. ಈ ಥರ ರೆಡ್ ಸಾಯಿಲ್ ಇದೆ. ಜನರಲ್ ಕ್ಯಾಟಗಿರಿ 3 ಎಕರೆ ಇದೆ. ಇದ್ರದ್ದು ಬೆಲೆ ಹೇಳ್ತಾರೆ 65 ಲಕ್ಷ ರೂಪಾಯಿ ಪರ್ ಎಕರ್. ಈ ಪಕ್ಕದ್ದು ಜಮೀನವ್ರದ್ದು ಫೆನ್ಸಿಂಗ್ ಇದು, ಇವ್ರದ್ದಿಲ್ಲ ನೋಡಿ. ಅಲ್ಲಿಂದ ಕನ್ಸರ್ವೆನ್ಸಿ ತೋರಿಸ್ದಲ್ಲ, ಅಲ್ಲಿಂದ ಬಂದರೆ ಹಿಂಗೆ ಬಂದು ರೈಟ್ಗೆ ಅಗಲ ಆಗುತ್ತೆ. ಅಗಲ ಆಗಿ ಸ್ವಲ್ಪ ದೂರ ಬಂದರೆ ಈ ಥರ ಸ್ಕ್ವೇರ್ ಇರ್ತಿದೆ. ಆವಾಗ ಈ ಥರ ಮಟ್ಟವಾಗಿದೆ ಜಮೀನು, ಸ್ಕ್ವೇರ್ ಆಗಿದೆ. 65 ಲಕ್ಷ ರೂಪಾಯಿ ಹೇಳ್ತಾರೆ. ಮೈಸೂರು ಪ್ಯಾಲೇಸಿಂದ 17ನೇ ಕಿಲೋಮೀಟ್ರ್. ನಂಜನಗೂಡು ಮೇನ್ ರೋಡಿಂದ ಬಂದರೆ ಒಂದು 4 ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ. ಏರ್ಪೋರ್ಟ್ ಹಿಂಭಾಗದಿಂದ ಬಂದರೆ 4 ಕಿಲೋಮೀಟ್ರ್ ಕಮ್ಮಿ ಆಯ್ತದೆ. ₹65 ಲಕ್ಷ ಹೇಳ್ತಾಯಿದ್ದಾರೆ. ಇದರಲ್ಲಿ ಈ JP ನಗರ ಇಲ್ಲಿಂದ ಮೋಸ್ಟ್ಲಿ ಒಂದು 8-9 ಕಿಲೋಮೀಟ್ರ್ ಬರ್ಬೋದು. ವಿಲ್ಲಾ ಪ್ಲಾಟ್ ಮಾಡಿ ಕೊಡ್ತೀವಿ ಅಂದ್ರೂ ಆಯ್ತದೆ. ಚಿಕ್ಕದು ಫಾರ್ಮ್ ಹೌಸ್ ಆ ಥರದ್ದು ಮಾಡಿಕೊಡ್ತೀವಿ ಅಂತಂದ್ರೂ ತಗೊಳ್ಳೋರು ಇರ್ತಾರೆ ಇಲ್ಲಿ. ಯಾಕಂದರೆ JP ನಗರ, ಶ್ರೀರಾಮ್ಪುರ, ಕುವೆಂಪು ನಗರ ಇದರೆಲ್ಲ ಹತ್ತಿರ ಆಗುತ್ತೆ. ಇದಕ್ಕೆ ಗ್ರೌಂಡ್ ವಾಟರ್ ಚೆನ್ನಾಗಿದೆ. ಇಲ್ಲಿ ಮೆಟ್ಲಿಂಗ್ ರೋಡು 3/4 ಕಿಲೋಮೀಟ್ರ್ ಬರಬೇಕು. ಆಮೇಲೆ ತಿರ್ಗಾ ಟಾರ್ ರೋಡ್ ಸಿಗ್ತದೆ. ಹಳ್ಳಿ ವಾತಾವರಣ ಇದೆ ಇದರಲ್ಲಿ. ಒಟ್ಟಲ್ಲಿ ಏನು ಟೌನ್ ಥರ ಇದೆಲ್ಲ, ಹಳ್ಳಿ ವಾತಾವರಣ ಇದೆ.